ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ ಎ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಇವತ್ತಿನ ದಿವಸ ಕರಿಬೇವನ್ನು ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ನಮಸ್ಕಾರ ರೈತ ಬಾಂಧವರೇ. ಕರಿಬೇವಿನಲ್ಲಿ ಒಂದು ಪ್ರಮುಖವಾದ ತಳಿ ಅಂದರೆ ಸುಹಾಸಿನಿ. ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿದ್ದು ಇದನ್ನು DWD2 ಅಂತ ಕರೀತಾರೆ. ಸೊ ಇದನ್ನು ನಾಟಿ ಮಾಡಬೇಕಂತಂದರೆ ಬೀಜದಿಂದನೂ ಕೂಡ ನಾಟಿ ಮಾಡ್ಬೋದು, ಇಲ್ಲ ಸಸಿಗಳನ್ನು ತಯಾರಿಸಿದ್ದನ್ನು ಬಳಸ್ಕೊಂಡು ಕೂಡ ನಾಟಿ ಮಾಡ್ಬೋದು. ಸಾಲಿನಿಂದ ಹೊಲವನ್ನು ಚೆನ್ನಾಗಿ ತಯಾರು ಮಾಡಿಕೊಂಡು ಸಾಲಿನಿಂದ ಸಾಲಿಗೆ 4 ಮೀಟರ್ ಮತ್ತು 4 ಮೀಟರ್ ಅಂತರದಲ್ಲಿ ಒಂದೊಂದು ಸಸಿ ಒಂದೊಂದು ಗುಣಿಗೆ ಹಚ್ಚಬೇಕು. ಅದರ ಜೊತೆಗೆ ಒಂದು ಗುಂಡಿಗೆ ಸುಮಾರು 5ರಿಂದ 6 kg ತಿಪ್ಪೆ ಗೊಬ್ಬರವನ್ನು ಹಾಕಬೇಕು. ಅದರ ಜೊತೆಗೆ ಒಂದು ಗುಂಡಿಗೆ 60 ಗ್ರಾಮ್ ಸಾರಜನಕ, 80 ಗ್ರಾಮ್ ರಂಜಕ ಮತ್ತು 40 ಗ್ರಾಮ್ ಪೊಟ್ಯಾಷಿಯನ್ನ ಹಾಕಬೇಕಾಗುತ್ತೆ. ಮತ್ತು ಗುಂಡಿ ಅಳತೆ ಎಷ್ಟಿರಬೇಕಂದ್ರೆ 30 ಸೆಂಟಿಮೀಟರ್ ಅಗಲ, 30 ಸೆಂಟಿಮೀಟರ್ ಉದ್ದ, 30 ಸೆಂಟಿಮೀಟರ್ ಅಗಲ ಇರ್ತಕ್ಕಂಥ ಒಂದು ಗುಂಡಿಯನ್ನು ತೊಡ್ಕೊಂಡು ಇದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ತಿಪ್ಪೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಅದನ್ನು ಸಸಿಯನ್ನು ನಾಟಿ ಮಾಡಿ ಅದನ್ನು ಚೆನ್ನಾಗಿ ಒತ್ತಿ ಇದನ್ನು ಬೆಳೆಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇದು ಕರಿಬೇವು ಎಲ್ಲ ಒಂದು ಹೊಲದಲ್ಲೂ ಕೂಡ ಬೆಳೆಯಬೋದು. ಆದರೆ ನೀರು ಜಾಸ್ತಿ ಇದ್ರೂ ಕೂಡ ಇದನ್ನು ಬೆಳಿಬೋದು. ಆದರೆ ಬಸಿಗಾಲುವೆಯನ್ನು ತೆಗೆದು ಇದನ್ನು ಬೆಳೆಯೋದ್ರಿಂದ ಹೆಚ್ಚು ಉತ್ತಮ. ಮತ್ತು ನಾಟಿ ಮಾಡಿದ 1 ವರ್ಷಕ್ಕೆ ನಾವು ಇದನ್ನು ಇಳುವರಿಯನ್ನು ಪಡ್ಕೊಳ್ಬೋದು. ಏನು ಬೆಳೀತಕ್ಕಂಥ ಕುಡಿಯನ್ನು ಚೆನ್ನಾಗಿ ಚಿವುಟುವುದರಿಂದ ಪೊಂಗಲು ಹೊಡೆಯುತ್ತೆ, ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 8073567995.